ಎಲ್ಲರಿಗೂ ನಮಸ್ಕಾರ. ಈ ಸಿಂಹ ರಾಶಿಯವರು ಇನ್ನೊಬ್ಬರ ಕಷ್ಟಕ್ಕೆ ಹೆಗಲಾಗುವವರು ಮತ್ತು ಸಮಾಜ ಸೇವೆ ಮಾಡುವಂಥವರು ಅಂದರೆ ಈ ಸಿಂಹ ರಾಶಿಯವರು. ಇನ್ನು ಮಾತಿನ ಮೇಲೆ ನಿಲ್ಲುವಂಥ ವ್ಯಕ್ತಿಗಳಿರುವಂಥ ರಾಶಿ ಅಂದರೆ ಅದು ಸಿಂಹ ರಾಶಿಯವರು ಮಾತ್ರ. ಇನ್ನು ರಾಜಕೀಯದಲ್ಲಿ ಸಮಾಜ ಸೇವೆಯಲ್ಲಿ ಈ ರಾಶಿಯವರೇ ಮೇಲುಗೈಯಾಗಿರ್ತಾರೆ. ಇನ್ನು ಇನ್ನೊಬ್ಬರ ಕಷ್ಟಕ್ಕೆ ಹೆಗಲಾಗುವವರು ಅಂದರೆ ಯಾರಾದರೂ ಬಂದು ಇವ್ರ ಹತ್ರ ಕಷ್ಟ ಅಂತ ಬೇಡ್ಕೊಂಡ್ಬಿಟ್ರೆ ಅವ್ರ ಹತ್ರ ಇಲ್ಲ ಅಂದರೂ ಕೂಡ ಸಾಲನಾದರೂ ಮಾಡಿ ಕೊಡುವಂತಹ ಒಳ್ಳೆ ಮನಸ್ಸುಳ್ಳವರು ಈ ಸಿಂಹ ರಾಶಿಯವರು. ಇನ್ನು ಈ ರಾಶಿಯವರು ಯಾರಿಗೂ ಕೂಡ ಈಸಿಯಾಗಿ ಮಾತನ್ನ ಕೊಡೋದಿಲ್ಲ. ಒಂದು ಸಲ ಮಾತು ಕೊಟ್ಟರು ಅಂದ್ರೆ ಆ ಮಾತಿನ ಮೇಲೆ ಗಟ್ಟಿಯಾಗಿ ನಿಲ್ತಾರೆ ಈ ರಾಶಿಯವರು. ಅಂಥ ಸಿಂಹ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಸಿಂಹ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಸಿಂಹ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ಸಿಂಹ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಸುಖದ ಭಾವದಲ್ಲಿ ಕುಜ ಮತ್ತು ರವಿ ಮತ್ತು ಬುಧ ಗ್ರಹ ಇರೋದ್ರಿಂದ ಈ ರಾಶಿಯವರಿಗೆ ಸಾಕಷ್ಟು ರೀತಿಯಾದಂಥ ಒಳ್ಳೆ ಯೋಗಗಳು ಅನ್ನೋದು ಎದುರಾಗುತ್ತೆ. ಲಾಭಾಧಿಪತಿ ಮತ್ತು ಧನಾಧಿಪತಿ ಮತ್ತು ಬುಧ ಗ್ರಹ ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿದ್ದಾರೆ. ನೀವು ಯಾವುದೇ ರೀತಿಯಾದಂಥ ಚಿಂತೆ ಮಾಡುವ ಅಗತ್ಯ ಇಲ್ಲ. ನಿಮಗೆ ವಾಹನ ಖರೀದಿಸುವಂಥ ಯೋಗ ಅನ್ನೋದು ಈ ನವೆಂಬರ್ ತಿಂಗಳಲ್ಲಿ ಇದ್ದೇ ಇರುತ್ತೆ. ನೀವೇನಾದರೂ ವಾಹನ ತಗೋಬೇಕು ಅಂತ ಏನಾದರೂ ಅನ್ಕೋತಿದ್ರೆ, ತುಂಬ ವರ್ಷಗಳಿಂದ ನಮ್ಮ ಮನೆಗೆ ಲಕ್ಷ್ಮಿ ಅನ್ನೋ ಥರ ವಾಹನ ಬರಲಿ ಕಣಪ್ಪ ಅಂತ ಏನಾದರೂ ನೀವು ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ನವೆಂಬರ್ ತಿಂಗಳಲ್ಲಿ ನಿಮಗೆ ವಾಹನ ಖರೀದಿಸುವಂತಹ ಯೋಗ ಇರುತ್ತೆ. ಇನ್ನು ವಸ್ತುಗಳನ್ನ ಖರೀದಿ ಮಾಡುವಂತಹ ಯೋಗಗಳು ಕೂಡ ನಿಮ್ಮದಾಗತ್ತೆ. ನೀವೇನಾದರೂ ಮನೆಗೋಸ್ಕರ ಗೃಹ ಉಪಯೋಗಿ ವಸ್ತುಗಳನ್ನ ತಗೋಬೇಕು, ಇಲ್ಲ ಏನಾದರೂ ಒಂದನ್ನು ತಗೋಬೇಕು ಅಂತ ಏನಾದರೂ ಅನ್ಕೋತಿದ್ರೆ ಖಂಡಿತವಾಗಿಯೂ ಕೂಡ ಅಂಥ ವಸ್ತುಗಳನ್ನ ನೀವು ಖರೀದಿ ಮಾಡ್ತೀರಾ. ಇನ್ನು ಈ ರಾಶಿಯವರಿಗೆ ಭೂಮಿ ವಿಚಾರದಲ್ಲಿ ಲಾಭವಿದೆ ಅಂತಾನೆ ಹೇಳ್ಬೋದು. ನೀವೇನಾದರೂ ಭೂಮಿ ಖರೀದಿ ಮಾಡಬೇಕು ಅಂತ ಏನಾದರೂ ಅನ್ಕೋತಿದ್ರೆ, ಅಥವಾ ನಿಮ್ಮ ಹತ್ರ ಆಲ್ರೆಡಿ ಭೂಮಿ ಇದೆ ಅದನ್ನು ಕೂಡ ಸೇಲ್ ಮಾಡಬೇಕು ಅಂತ ಏನಾದರೂ ಅನ್ಕೋತಿದ್ರೆ ಖಂಡಿತವಾಗಿಯೂ ಕೂಡ ನೀವು ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ರೇಟ್ಗೆ ನೀವು ಸೇಲ್ ಮಾಡ್ಕೋತೀರಾ. ಹಾಗೆಯೇ ಕರೆಕ್ಟ್ ಟೈಮ್ಗೆ ನೀವು ಭೂಮಿ ತಗೋಬೇಕು ಅಂತ ಅನ್ಕೋತಿದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆ ಭೂಮಿನೇ ನಿಮಗೆ ಸಿಗುತ್ತೆ. ಇನ್ನು ಸೈಟು ಕೊಳ್ಳುವಂತಹ ಯೋಗ ಕೂಡ ಇರೋದ್ರಿಂದ ನೀವು ಸೈಟನ್ನು ಕೂಡ ಖರೀದಿ ಮಾಡ್ಬೋದು. ಮನೆ ಕಟ್ಟುವ ಯೋಗ ಕೂಡ ನಿಮ್ಮದಾಗಿರೋದ್ರಿಂದ ಮನೆ ಕಟ್ಟುವಂತಹ ಭಾಗ್ಯ ಕೂಡ ನಿಮ್ಮದಾಗಿರುತ್ತೆ. ತುಂಬ ವರ್ಷಗಳಿಂದ ನಾನು ಮನೆ ಕಟ್ಟಬೇಕು, ಅಥವಾ ಆಲ್ರೆಡಿ ಒಂದು ಮನೆ ಕಟ್ಟಿದ್ದೀನಿ ಅದ್ರ ಮೇಲೆ ಇನ್ನೊಂದು ಫ್ಲೋರ್ ಕಟ್ಟಬೇಕು, ಇಲ್ಲ ನಾನು ಮನೆ ಕಟ್ಟೋಕೆ ಕೈ ಹಾಕ್ಬಿಟ್ಟು ಅರ್ಧಂಬರ್ಧ ಕೆಲಸ ಆಗ್ಬಿಟ್ಟಿದೆ, ಏನಪ್ಪ ಮಾಡೋದು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಮನೆ ಕಟ್ಟುವಂತಹ ಯೋಗ ನಿಮ್ಮದಾಗಿರೋದ್ರಿಂದ ಖಂಡಿತವಾಗಿಯೂ ಕೂಡ ಮನೆ ಕಟ್ಟಬಹುದು. ಇನ್ನು ರೈತರಿಗಂತೂ ಈ ತಿಂಗಳು ತುಂಬ ಅಂದರೆ ತುಂಬಾನೇ ಅನುಕೂಲಕರವಾಗಿರುತ್ತೆ. ರೈತರಿಗಂತೂ ನೀವು ಅನ್ಕೊಂಡೇ ಇರೋದಿಲ್ಲ, ಊಹೆನೂ ಮಾಡಿರೋದಿಲ್ಲ, ಆ ರೀತಿಯಾಗಿ ಅನುಕೂಲಕರವಾಗಿರುತ್ತೆ. ರೈತಾಪಿ ವರ್ಗದವರಿಗೆ ನೀವು ಅನ್ಕೊಂಡಿರುವಂತಹ ಬೆಳೆಗೆ ಸರಿಯಾಗಿ ಬೆಲೆ ಸಿಗೋದು, ನಿಮ್ಮ ಬೆಳೆಗೆ ಕರೆಕ್ಟಾಗಿ ನಿಮಗೆ ಬೆಲೆ ಸಿಗೋದು, ಇದರಿಂದ ನೀವು ಸಂತೋಷವಾಗಿರೋದು, ಈ ರೀತಿ ಎಲ್ಲ ಆಗುತ್ತೆ. ಇನ್ನು ಈ ಸಿಂಹ ರಾಶಿಯವರಿಗೆ 2025 ನವೆಂಬರಲ್ಲಿ ಇಷ್ಟು ಶುಭ ಫಲಗಳನ್ನ ನೋಡಿದ್ದಾಯಿತು. ಇನ್ನು ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ ಅಂತ ನೋಡೋದಾದರೆ, ರಾಹುವಿನಿಂದ ದಾಂಪತ್ಯದಲ್ಲಿ ಕಲಹಗಳು ಬರುತ್ತೆ. ದಾಂಪತ್ಯದಲ್ಲಿ ರಾಹು ನಿಮಗೆ ಕಲಹಗಳನ್ನ ಕೊಡ್ತಿರೋದ್ರಿಂದ ಗಂಡ ಹೆಂಡತಿ ಅನ್ನೋರು ಅನ್ಯೋನ್ಯವಾಗಿ ಇರಬೇಕಾಗತ್ತೆ. ಗಂಡ ಹೆಂಡತಿ ಜಗಳ ಮಾಡ್ಕೊಳ್ಳದೆ ಆರಾಮಾಗಿ ಇರೋದ್ರಿಂದ ನೀವು ದಾಂಪತ್ಯದಲ್ಲಿ ಬರುವಂತಹ ಕಲಹಗಳನ್ನ ನಿವಾರಣೆ ಮಾಡ್ಕೊಳ್ಬೋದು. ಎದುರಿಗೆ ಯಾವತ್ತೂ ಕೂಡ ಮಾತಾಡೋಕೆ ಹೋಗಬೇಡಿ. ಏಟಿಗೆ ಎದುರೇಟು ಅನ್ನೋ ಥರ ನೀವು ಯಾವುದೇ ಕಾರಣಕ್ಕೂ ಕೂಡ ವಾದ ವಿವಾದ ಮಾಡೋಕೆ ಹೋಗಬೇಡಿ. ಇಬ್ಬರಲ್ಲಿ ಒಬ್ಬರಾರು ನೀವು ಸಮಾಧಾನವಾಗಿ ಇದ್ಬಿಟ್ರೆ ಆವಾಗ ಖಂಡಿತವಾಗಿಯೂ ಕೂಡ ಕುಟುಂಬ ಕೂಡ ನೆಮ್ಮದಿಯಾಗಿರುತ್ತೆ. ಇನ್ನು ಹೊಂದಾಣಿಕೆ ಅನ್ನೋದು ಕೂಡ ತುಂಬ ಅಂದರೆ ತುಂಬಾ ಮುಖ್ಯ. ನೀವು ದಾಂಪತ್ಯದಲ್ಲೇ ಆಗಿರಬಹುದು, ಕುಟುಂಬದಲ್ಲೇ ಆಗಿರಬಹುದು, ಹೊರಗಡೆನೇ ಆಗಿರಬಹುದು, ಉದ್ಯೋಗದ ಸ್ಥಳಗಳಲ್ಲೇ ಆಗಿರಬಹುದು, ಹೊಂದಾಣಿಕೆ ಅನ್ನೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ತುಂಬ ಮುಖ್ಯವಾಗಿರುತ್ತೆ. ನೀವೇ ಹೊಂದಾಣಿಸ್ಕೊಂಡು ಹೋಗಬೇಕಾಗಿರುತ್ತೆ.
ಆಗುತ್ತೆ. ಇಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಜಗಳಗಳಾಗುತ್ತೆ. ಜಗಳ, ವಾದ, ವಿವಾದ ಯಾವುದೇ ಕಾರಣಕ್ಕೂ ಕೂಡ ಈ ಟೈಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಟೈಮ್ ಚೆನ್ನಾಗಿಲ್ಲದೆ ಇರೋದ್ರಿಂದ ನೀವು ಎಷ್ಟು ಹೊಂದಾಣಿಕೆ ಮಾಡಿಕೊಂಡು ಎಷ್ಟು ತಾಳ್ಮೆಯಿಂದ ಹೋಗ್ತಿರೋ ಅಷ್ಟು ಒಳ್ಳೆಯದಾಗುತ್ತೆ. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರನ ಯಾವುದೇ ಕಾರಣಕ್ಕೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಯಾರ್ಯಾರು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಕೈ ಹಾಕಬೇಕು ಅಂತ ಏನಾದರೂ ಅನ್ಕೋತಿದ್ರೆ ಖಂಡಿತವಾಗಿಯೂ ಕೂಡ ಪಾರ್ಟ್ನರ್ಶಿಪ್ ವ್ಯವಹಾರನ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ಲಾಭಕ್ಕಿಂತ ನಷ್ಟ ಅನ್ನೋದು ಅಧಿಕವಾಗಿರುತ್ತೆ. ಹಾಗಾಗಿ ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂತಹ ಐಡಿಯಾನ ನೀವು ಅಲ್ಲೇ ಬಿಟ್ಬಿಡಿ. ಇನ್ನು ಶನಿ ಅಷ್ಟಮದಲ್ಲಿ ಇರೋದ್ರಿಂದ ಕಷ್ಟಪಟ್ಟರೆ ಮಾತ್ರ ಸುಖ ಸಿಗುತ್ತೆ. ನೀವು ಕಷ್ಟನೇ ಪಡದೆ ನನಗೆ ಸುಖ ಸಿಗಲಿ ಅಂತ ಏನಾದರೂ ಅನ್ಕೋತಿದ್ರೆ, ಈಸಿಯಾಗಿ ನನಗೆ ಹಣ ಬರಲಿ ಅನ್ಕೋತಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಶನಿ ಕೊಡೋದೇ ಇಲ್ಲ. ಶನಿ ಯಾವ ಥರ ಅಂದರೆ ತುಂಬಾ ಡಿಸಿಪ್ಲಿನ್ ಗ್ರಹ ಆಗಿರೋದ್ರಿಂದ ನೀವು ಎಷ್ಟೊತ್ತಿಗೆ ಎದ್ದೇಳ್ತಿರೋ, ಎಷ್ಟು ಕೆಲಸ ಮಾಡ್ತಿರೋ, ಹಾಗೆ ನಿಮ್ಮ ಹಾವ ಭಾವ ಎಲ್ಲನೂ ಕೂಡ ನೋಡಿ, ನಿಮ್ಮ ಒಳ್ಳೆತನ, ನಿಮ್ಮ ಕರ್ಮ ಫಲ ಎಲ್ಲನೂ ನೋಡಿ ನಿಮಗೆ ಅದೃಷ್ಟನ ಕೊಡುವಂತಹ ಗ್ರಹ ಅಂದರೆ ಅದು ಶನಿ ಗ್ರಹ ಮಾತ್ರ. ಹಾಗಾಗಿ ನೀವು ಎಷ್ಟು ಡಿಸಿಪ್ಲಿನ್ ಆಗಿರ್ತೀರೋ ನಿಮಗೆ ಅಷ್ಟು ತುಂಬ ಒಳ್ಳೆಯದಾಗುತ್ತೆ. ಹಾಗೆಯೇ ಭಕ್ತಿಯಿಂದ ಮಾತ್ರ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ. ನೀವು ಎಷ್ಟು ಭಕ್ತಿ ಮಾರ್ಗದಿಂದ ಹೋಗ್ತಿರೋ ಅಷ್ಟು ಕೂಡ ಒಳ್ಳೆಯದಾಗುತ್ತೆ. ನಾನು ತುಂಬ ಹಾರ್ಡ್ ವರ್ಕ್ ಮಾಡಿಬಿಡ್ತೀನಿ, ನನಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಅಂತ ಏನಾದರೂ ಹೋದರೆ ಖಂಡಿತವಾಗಿಯೂ ಕೂಡ ನೀವು ಉದ್ಧಾರ ಆಗೋಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ. ಹಾಗಾಗಿ ಭಕ್ತಿ ಕೂಡ ಮುಖ್ಯ ಆಗುತ್ತೆ, ಕೆಲಸದಲ್ಲಿ ಹಾರ್ಡ್ ವರ್ಕ್ ಕೂಡ ಮುಖ್ಯವಾಗಿರುತ್ತೆ. ಭಗವಂತ ನಾನು ಮಾಡ್ತಿರೋ ಕೆಲಸ ಎಲ್ಲನೂ ಕೂಡ ಸಕ್ಸಸ್ ಆಗ್ಲಪ್ಪ ಅಂತ ಒಂದು ಕೈ ಕೂಡ ಮುಗಿದ್ಬಿಟ್ರೆ ಸಾಕು, ಭಗವಂತ ನಿಮ್ಮ ಜೊತೆ ಇದ್ದು ಆ ಕೆಲಸಗಳಲ್ಲಿ ಬರುವಂತಹ ವಿಘ್ನಗಳನ್ನ ಅವರು ನಿವಾರಣೆ ಮಾಡ್ತಾರೆ. ಇನ್ನು ಗುರು ನಿಮ್ಮ ರಾಶಿಯಲ್ಲಿ ವ್ಯಯಸ್ಥಾನಕ್ಕೆ ಬಂದಿರೋದ್ರಿಂದ ಖರ್ಚಿನ ಮೇಲೆ ನೀವು ನಿಗಾನ ವಹಿಸಬೇಕಾಗಿರುತ್ತೆ. ಗುರುಗ್ರಹ ನಿಮಗೆ ಅತಿಯಾದಂತಹ ಖರ್ಚನ್ನು ಕೊಡ್ತಿದ್ದಾರೆ. ನೀನು ಯಾವ ರೀತಿ ಖರ್ಚು ಮಾಡ್ತೀಯಾ, ಎಷ್ಟು ಉಳಿಸ್ತೀಯಾ ಅನ್ನೋದನ್ನು ನೋಡೋಕ್ಕೋಸ್ಕರನೇ ನಿಮಗೆ ಖರ್ಚುಗಳ ಮೇಲೆ ಖರ್ಚುಗಳನ್ನ ಕೊಡ್ತಾನೆ ಇರ್ತಾರೆ. ಹಾಗಾಗಿ ನಿಮ್ಮ ಖರ್ಚು ಮೇಲೆ ಎಷ್ಟು ಹಿಡಿತ ಇಟ್ಕೊಂಡಿರ್ತೀರೋ, ಎಷ್ಟು ಉಳಿಸ್ತೀರೋ ಅಷ್ಟು ನಿಮಗೆ ಉಳಿತಾಗುತ್ತೆ. ಇನ್ನು ಕೇತುವಿನಿಂದ ಕೆಲಸಗಳಲ್ಲಿ ವಿಘ್ನ ಬರುತ್ತೆ. ಕೇತು ನೀವು ಮಾಡುವಂತಹ ಕೆಲಸಗಳಲ್ಲಿ ವಿಘ್ನನ ಕೊಡ್ತಿದ್ದಾರೆ. ಹಾಗಾಗಿ ನಿಮ್ಮ ಕೆಲಸಗಳ ಬಗ್ಗೆ ನಿಮಗೆ ಅರಿವಿರಲಿ, ನಿಮ್ಮ ಪ್ರಾಜೆಕ್ಟ್ಸ್ಗಳ ಬಗ್ಗೆ ನಿಮಗೆ ಗಮನ ಇರಲಿ. ನೀವು ಏನೇ ಹೊಸ ಕೆಲಸ ಮಾಡಬೇಕು ಅಂದರೆ ಈ ಟೈಮಲ್ಲಿ ಮಾಡೋಕ್ಕೆ ಹೋಗಬೇಡಿ. ಹೊಸ ಸ್ಟಾರ್ಟಪ್ ಮಾಡಬೇಕು ಅಂದರೂ ಕೂಡ ಈ ಟೈಮು ಒಳ್ಳೆಯದಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಹೊಸ ಕೆಲಸಗಳಿಗೆ ಕೈ ಹಾಕಬೇಡಿ. ಇನ್ನು ಇಷ್ಟೆಲ್ಲ ಫಲಾನುಫಲಗಳನ್ನ ನವೆಂಬರ್ ತಿಂಗಳಲ್ಲಿ ಈ ಸಿಂಹ ರಾಶಿಯವರು ನೋಡಿದ್ರಿ. ಅದಕ್ಕೆ ಪರಿಹಾರಗಳೇನೇನು ಮಾಡ್ಕೊಬೇಕು ಅಂತ ನೋಡೋದಾದರೆ, ಗುರು ನಿಮ್ಮ ರಾಶಿಯಲ್ಲಿ ವ್ಯಯಸ್ಥಾನಕ್ಕೆ ಬಂದಿರೋದ್ರಿಂದ ಪ್ರತಿ ಗುರುವಾರ ನೀವು ಕಡಲೆಕಾಳನ್ನು ಪ್ರಸಾದದ ರೀತಿ ಸೇವಿಸಬೇಕಾಗತ್ತೆ. ಹಾಗೆಯೇ ಪ್ರತಿ ಗುರುವಾರ ಗುರುವಿನ ಆರಾಧನೆ ಮಾಡಿ. ಇನ್ನು ಗಂಡ ಹೆಂಡತಿ ನಡುವೆ ಜಗಳ ಬರೋದ್ರಿಂದ, ದಾಂಪತ್ಯದಲ್ಲಿ ಕಲಹ ಇರೋದ್ರಿಂದ ಅರ್ಧನಾರೀಶ್ವರನ ಸ್ತೋತ್ರನ ಪಠನೆ ಮಾಡ್ಕೊಳ್ಳಿ. ಜೊತೆಗೆ ಈ ರಾಶಿಯವರು ಹನುಮಾನ್ ಚಾಲೀಸನ್ನು ಕೂಡ ಪಠನೆ ಮಾಡಿದ್ರೆ ನಿಮಗಿರುವಂತಹ ಶುಭ ಫಲಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಈ ಸಿಂಹ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ಫಲಾನುಫಲಗಳಿತ್ತು ಅಂತ. ನಿಮ್ಮದು ಕೂಡ ಸಿಂಹ ರಾಶಿನ? ಹಾಗಿದ್ರೆ ತಪ್ಪದೇ ಈಗಲೇ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ.